ಜಿರಳೆ ನೋಡ್ದೆ ಅದಕ್ಕೆ. ಸರಿ ಆಯ್ತು, ಬೇಗ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ತರಕಾರಿ ತರಕ್ ಹೋಣ. ಹಲೋ, ಹಾ ಸ್ವಾತಿ, ಏನಾಯ್ತು? ಎಲ್ಲ ನೀವು ಅನ್ಕೊಂಡಾಗೆ ನಡೀತಾ ಇದೆ ಮೇಡಮ್. ನಿನ್ ಪ್ರೋತ್ಸಾಹ ಇನ್ ಮುಂದಕ್ಕೂ ಹೀಗೆ ಇರಲಿ ಸ್ವಾತಿ. ಇರಲ್ಲ. ನನಗೆ ನಿಮ್ಮ ಮೇಲೇನೆ ಅನುಮಾನ. ಯಾಕೆ ಸ್ವಾತಿ? ನನ್ನನ್ನು ಈ ಕಾರ್ಯದಲ್ಲಿ ದಾಳವಾಗಿ ಬಳಸ್ಕೊಂಡು ಆಮೇಲೆ ನನ್ನನ್ನೇ ಕೈ ಬಿಡಲ್ಲ ಅಂತ ಏನ್ ಗ್ಯಾರಂಟಿ? ಇಷ್ಟೇನಾ ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ದೊಡ್ಡೋರ್ನ ತುಂಬಾ ಅರ್ಥ ಮಾಡ್ಕೋಬಾರ್ದಂತೆ. ಪ್ರತಾಪ್ ಬಾಸು ಅಷ್ಟೇ, ವಿನುತನಿಗೆ ಬುದ್ಧಿ ಕಲಿಸ್ಬೇಕು, ಹೆಲ್ಪ್ ಮಾಡು ಅಂತ ನನ್ನಿಂದ ಎಲ್ಲಾ ರೀತಿ ಹೆಲ್ಪ್ ತಗೊಂಡ್ರು. ಕೊನೆಗೆ ನನ್ನನ್ನೇ ಮರೆತು ಬಿಟ್ರು. ಎಲ್ಲಾ ಕೆಲ್ಸಕ್ಕೂ ಈ ಸ್ವಾತಿ ಬೇಕಾಗಿತ್ತು, ಆದ್ರೆ ಈಗ ಆ ವಿನುತ ಬೇಕು. ಅಲ್ಲೇ ನೋಡು ನೀನ್ ಎಡವಿರೋದು. ಏನ್ ಹೇಳ್ತಾ ಇದ್ದೀರಾ ಸ್ವಾತಿ? ರಸ್ತೆ ಬದಿನಲ್ಲಿ ಹೂವಿನ ಮರಗಳಿದ್ರೆ ಜನರೆಲ್ಲ ಅದನ್ನ ನೋಡ್ತಿರ್ತಾರೆ. ತಪ್ಪು ಅವ್ರದಲ್ಲ, ಆ ಸುಂದರವಾದ ಹೂವಿಂದು. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ. ಆ ಸುಂದರವಾದ ಹೂವಿಗೆ ಬೆಂಕಿ ಇಡು. ಇಟ್ರೆ ಪ್ರತಾಪನ್ ಕಣ್ಣು ನಿನ್ನ ಮೇಲೆ ಬೀಳುತ್ತೆ, ನಿನ್ನ ದಾರಿ ಸುಲಭ ಆಗತ್ತೆ, ನನ್ನ ಗುರಿನೂ ಸಾಧಿಸ್ಬೋದ. ವಾವ್, ಏನ್ ತಲೆ ಮೇಡಮ್ ನಿಮ್ದು! ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದಿತ್ತು. ಇನ್ ನೋಡ್ತಾ ಇರಿ ನೀವು, ಆ ವಿನುತ ನನ್ ತಾಳಕ್ ಹೇಗ್ ತಕ ತಕ ಕುಣಿತಾಳೆ ಅಂತ. ಇದಪ್ಪ ಕಿಚ್ಚು ಅಂದ್ರೆ, ಇದು ಬದುಕೋರ್ ಲಕ್ಷಣ. ನೋಡ್ತಾ ಇರಿ ಮೇಡಮ್, ಇವತ್ತಿಂದನೇ ಶುರು. ಕಬಿನಿ ಪ್ರಾಜೆಕ್ಟ್ ಹೋಗೋದ್ರೊಳಗೆ ಅವ್ರಿಬ್ರು ಬೇರೆ ಬೇರೆ ಮಾಡ್ಲಿಲ್ಲ ಅಂದ್ರೆ ನಾನು ಈ ಕೆಲ್ಸಕ್ಕೆ ಬರಲ್ಲ. ನೋಡಿಪ್ಪ, ನಿನ್ನೆ ಊಟದ ಮೆನು ಚೆನ್ನಾಗಿದೆ ಅಂದ ತಕ್ಷಣ ಅಮ್ಮ ಇವತ್ತು ಅದೇ ಅಡಿಗೆ ಮಾಡಿದ್ದಾರೆ. ಏನೋ ಒಂದು ಮಾಡಿದಾರಲ್ಲ, ಸಮಾಧಾನವಾಗಿ ತಿನ್ನು. ಎಲ್ಲಿ ರಂಜಿತ ಕಾಣಿಸ್ತಾ ಇಲ್ವಲ್ಲ? ರಂಜಿತ್ ಅವ್ರು ಎಲ್ಲಿದ್ರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೋರಿಕೆ. ರಂಜು, ರಂಜಿತಾ ಬಾಮ್ಮ, ಹೊಟ್ಟೆ ಸಿಗ್ತಾ ಇದೆ. ಬಾರೆ ರಂಜಿತಾ. ಅಯ್ಯೋ ದೇವ್ರೆ, ನಾನು ಊಟಕ್ಕೆ ಹೋದ್ರೆ ಅಷ್ಟೇ ನನ್ ಗತಿ. ಅಮ್ಮಂಗ್ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾದ್ರೆ ದೇವ್ರೆ ದೇವ್ರೆ ನನ್ನ ಕಾಪಾಡಪ್ಪ. ರಂಜು, ರಂಜು, ಎಷ್ಟೇ ಕರೆಯೋದ್ ನೀನ, ಬಾ ಊಟಕ್ಕೆ ಹೋಣ. ನೀನ್ ಹೋಗಕ್ಕ, ನಾನ್ ಬರ್ತೀನಿ. ಇಲ್ಲ, ನೀನ್ ಬಂದ್ರೇನೆ ನಾನು ಹೋಗೋದು. ಬಾರೆ, ಪಾಪ ಬಾ, ಬೇಗ ಬಾ. ಬಾ. ಯಾಕೆ ಊಟ ಮಾಡೋದು? ಅಮ್ಮ, ನೀನೇ ತಿನ್ನಿಸ್ತೀಯಾ? ಪಾಪ, ಇನ್ನೂ 2 ವರ್ಷದ ಮಗು, ಹೋಗ್ ತಿನ್ಸಮ್ಮ. ಸುಮ್ಮನೆ ಇರೆ,
ಅವಳು ಎಷ್ಟೇ ಬೆಳೆದ್ರು ಅವಳು ನನಗೆ ಮಗುನೇ. ನಾನೇ ತಿನ್ನಿಸ್ತೀನಿ ಬಾಮ. ಯಾ ಪ್ರತಾಪ್ ಸ್ವಾತಿ ವಿನುತಾ ಟೋಟಲಿ 3 packs. ನಂಬರ್ ಆಫ್ ಡೇಸ್ 2 ಕರೆಕ್ಟ್. ಒಂದು ಮಹಾರಾಜ ಸ್ವೀಟ್, ಇನ್ನೊಂದು ನಾರ್ಮಲ್ ರೂಮ್. ಥ್ಯಾಂಕ್ ಯು. ಯಾ ಮಮ್ಮಿ, ಕಾನ್ಫರೆನ್ಸ್ಗೆ ನಾವು 3 ಜನ ಹೋಗ್ಬೇಕಾ? ಹೌದು. ಸ್ವಾತಿ ಬರೋಂಗಿದ್ರೆ ನಾನು ಹೋಗಲ್ಲ. ಯಾಕೋ? ಅವಳು ಇರಿಟೇಷನ್ ಮಮ್ಮಿ, ಎಲ್ಲ ವಿಷಯದಲ್ಲೂ ತಲೆ ಹಾಕ್ತಾಳೆ. ನನಗದು ಇಷ್ಟ ಆಗಲ್ಲ. ಅವಳು ಸ್ವಲ್ಪ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾಳ ಅಷ್ಟೇ. ನಾನು ಅವಳ ಜೊತೆ ಮಾತಾಡ್ತೀನಿ ಬಿಡು. ಸ್ವಾತಿ ಬರೋಂಗಿದ್ರೆ ನಾನು ಹೋಗಲ್ಲ ಅಂದೆ. ಸ್ವಾತಿ ವಿನುತನ್ಗಿಂತ 100% ಬೆಟರ್ ಎಕ್ಸ್ಪೀರಿಯನ್ಸ್ಡ್. ಇಂಥ ಬೇಕಾದಷ್ಟು ಕಾನ್ಫರೆನ್ಸ್ಗಳನ್ನ ಅವಳು ಅಟೆಂಡ್ ಮಾಡಿದಾಳೆ. ವಿನುತನ್ಗೆ ಏನ್ ಗೊತ್ತಿದೆ? ಕಾನ್ಫರೆನ್ಸ್ ಹೋಗಿ ತತ್ತ ಬಾಬಾ ಅಂದ್ರೆ ಪ್ರಾಜೆಕ್ಟ್ ಹಾಳಾಗತ್ತೆ, ನಷ್ಟ ಆಗೋದು ನಮ್ಗೆ. ಅವಳು ಆ ರೀತಿ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆದ್ರೆ ನನಗೆ ಕಾನ್ಫಿಡೆನ್ಸ್ ಇಲ್ಲ. ಬಿಸ್ನೆಸ್ ನೋಡ್ಕೋತಿರೋ ನಾನು, ನೀನಲ್ಲ. ಈ ಬಿಸ್ನೆಸ್ ಶುರು ಮಾಡಿರೋ ನಾನು, ನೀನಲ್ಲ. ಸರಿಯಾಗಿದೆ, ನಾನು ರಿಸೈನ್ ಮಾಡ್ತೀನಿ. ನಾನು ವಾಪಸ್ ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ. ದೊಡ್ಡ ಮಮ್ಮಿ, ಎಲ್ಲ ವಿಷಯದಲ್ಲೂ ನೀನ್ ಈ ರೀತಿ ತಲೆ ಹಾಕೊಂಡು ಬಂದ್ರೆ ನನಗೆ ಇಷ್ಟ ಆಗಲ್ಲ. ನನ್ನ ಫ್ರೀಡಮ್ ತೊಂದರೆ ಆಗುತ್ತೆ. ಬಿಸ್ನೆಸ್ ಅನ್ನ ನನ್ನ ಇಷ್ಟದಂಗೆ ನಡ್ಸ್ಕೊಂಡು ಹೋಗಂಗಿದ್ರೆ ಬಿಡು, ಇಲ್ಲ ಅಂದ್ರೆ ಹೋಗು ವಾಪಸ್ ಸಿಂಗಾಪುರ್ಗೆ. ಏನ್ ಮೇಡಮ್ ಹೀಗೆ ಹೇಳ್ಬಿಟ್ರಿ? ಮಗನಿಗೋಸ್ಕರನೇ ತಾನೇ ನೀವು ಕಂಪ್ನಿ ಶುರು ಮಾಡಿದ್ದು? ನನ್ ಮಾತನ್ನ ಕೇಳ್ತಿಲ್ವಲ್ಲ ಅವನು. ಏನಂತೆ? ಸ್ವಾತಿ ಬೇಡ ವಿನುತನ್ ಜೊತೆನೆ ಹೋಗ್ಬೇಕು ಅಂತಂದ್ರ ಇವರು? ಹೋಗ್ಲಿ ಬಿಡಿ. ಪ್ರತಾಪ್, ಮೇಡಮ್ನ ನಾ ಕನ್ವಿನ್ಸ್. ಯು ಡೋಂಟ್ ವರಿ. ಈಗೇನು ವಿನುತನ್ ಜೊತೆ ಹೋಗ್ಬೇಕು ತಾನೇ? ಕಾನ್ಫರೆನ್ಸ್ ಅಟೆಂಡ್ ಮಾಡಿ ಸಕ್ಸಸ್ಫುಲ್ ಆಗಿ ಬನ್ನಿ. ಹೋಗಿ ಹೋಗಿ ಹೋಗಿ. ನನ್ ಮಗನಿಗೆ ಪರ್ಮಿಷನ್ ಕೊಡೋದಕ್ಕೆ ನೀನ್ ಯಾರು? ಸಾರಿ 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 ಮೇಡಮ್. ವಿನುತ ಜೊತೆ ನನ್ ಹೋಗೋದು ನನಗೆ ಇಷ್ಟ ಇಲ್ಲ. ಗೊತ್ತಾಯ್ತು ಮೇಡಮ್. ಆದ್ರೆ ಹುಲಿನ ಬೇಟೆ ಆಡ್ಬೇಕು ಅಂದ್ರೆ ಹಸುನ ಕಟ್ಟಾಕ್ಬೇಕಲ್ವಾ? ಅವನು ವಿನುತನ್ ಜೊತೆ ಹೋಗ್ಲಿ, ಪದ್ಮಾವತಿಗೆ ವಿಷಯ ಗೊತ್ತಾಗ್ಲಿ, ಅವಳು ನೆಮ್ಮದಿ ಹಾಳಾಗ್ಲಿ. ಸಾಯ್ಬೇಕಾಗಿದ್ದವಳು ಬದುಕಿ ಬಂದ್ಬಿಟ್ಟಾಳೆ. ಇನ್ನು ಸುಖವಾಗಿರೋ ಬಿಡಬಾರ್ದು. ಹಲೋ ಮೇಡಮ್, ಹೌ ಆರ್ ಯು? ಐ ಆಮ್ ವೆರಿ ಫೈನ್. ಏನ್ ಫೋನ್ ಮಾಡಿದ್ದು? ಪರ್ಮಿಷನ್ ಕೇಳಿದ್ರ? ಯಾವ್ದಕ್ಕೆ? ನಮ್ಮ ಮದುವೆಗೆ. ಏನು? ಬಿಸ್ನೆಸ್ ಟ್ರಿಪ್ಪಿಗೆ ಮನೇಲಿ ಪರ್ಮಿಷನ್ ಕೇಳು ಅಂತ ಹೇಳಿದ್ದೆ. ಕೇಳಿದ್ಯಾ? ಇಲ್ಲ. ಸ್ವಾತಿ ಜೊತೆ ಹೋಗ್ಲಾ? ಕೊಬ್ಬ? ಮತ್ ಪರ್ಮಿಷನ್ ಕೇಳೋ. ಕಾನ್ಫರೆನ್ಸ್ ಉಳಿದಿರೋದು ಇನ್ 3 ದಿನ. ನಂಗೆ ತುಂಬಾ ಭಯ ಆಗ್ತಿದೆ ಅಮ್ಮನ ಹತ್ರ ಮಾತಾಡಕ್ಕೆ. ಸರಿ, ಆಗಿದ್ರೆ ನಾನೇ ಬಂದು ಕೇಳ್ತೀನಿ ಬಿಡು. ಅಯ್ಯೋ ಬೇಡ ಬೇಡ ಬೇಡ, ನಾನೇ ಮಾತಾಡ್ತೀನಿ. ಬಾಯ್. ಅಮ್ಮ, ಕಾನ್ಫರೆನ್ಸ್ ಅಟೆಂಡ್ ಮಾಡಕ್ಕೆ ಆಫೀಸಿಂದ ಹೋಗ್ಬೇಕು. ಅದನ್ನ ನನ್ನ ಹತ್ರ ಏನೇ ಹೇಳ್ತೀಯಾ? ಹೋಗ್ಬಾ. ಈ ಊರಲ್ಲ ಅಮ್ಮ, ಬೇರೆ ಊರಲ್ಲಿ. ಎಷ್ಟು ದಿವಸ? 2 ದಿವಸ. ಯಾರ ಜೊತೆ? ನಮ್ಮ ಬಾಸ್ ಜೊತೆ. ಬರಲ್ಲ ಅಂತ ಹೇಳ್ಬಿಡು. ಹಾಗಂತ ಹೇಗಮ್ಮ ಹೇಳುದು? ಅಲ್ವೇ, ನಿಮ್ಮ ಆಫೀಸಲ್ಲಿ ಬೇರೆ ಯಾರು ಕೆಲಸ ಮಾಡ್ತಾ ಇಲ್ವಾ? ಅವ್ರನ್ನೇ ಯಾರನ್ನಾದ್ರೂ ಕರ್ಕೊಂಡು ಹೋಗಕ್ಕೆ ಹೇಳು.
ಈ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿರೋದು ನನಗ್ ಮಾತ್ರ ಅಮ್ಮ. ನಾನು ಈ ಕಾನ್ಫರೆನ್ಸ್ ಅಟೆಂಡ್ ಮಾಡಕ್ ಹೋಗ್ಲೇಬೇಕು. ಕಳ್ಸಕ್ ಆಗಲ್ಲ ವಿನಿತಾ. ಹಾಗೆಲ್ಲ ಗುರ್ತು ಪರಿಚಯ ಇಲ್ದೇ ಇರೋರ್ ಜೊತೆ ಹೆಣ್ಮಕ್ಳನ್ನ ಕಳ್ಸಕ್ ಆಗಲ್ಲ. ಸಾಲ ತಗೊಂಡಿದ್ದೀನಿ ಆಫೀಸಲ್ಲಿ, ಇನ್ನೂ ತೀರ್ಸಿಲ್ಲ. ಬರಲ್ಲ ಅಂತ ಹೇಳಿದ್ರೆ ಕೆಲಸದಿಂದ ತೆಗಿತಾರಷ್ಟೇ. ಆಯ್ತು, ಹೋಗ್ಬಾ. ಆದ್ರೆ ನಾನು ನಿನ್ ಜೊತೆ ಬರ್ತೀನಿ. ಅಮ್ಮ ನಾನು ಚಿಕ್ಕವಳಲ್ಲ ಅಮ್ಮ. ಅದಕ್ಕೆ ಹೇಳ್ತಿರೋದು ನಾನು ನಿನ್ ಜೊತೆ ಬರ್ತೀನಿ ಅಂತ. ಸರಿ ಆಯ್ತು ಬಿಡು, ನಾವ್ ಬರಲ್ಲ ಅಂತ ಹೇಳ್ತೀನಿ, ಅವ್ರು ಕೆಲ್ಸದಿಂದ ತೆಗಿತಾರೆ. ನಿನ್ ಮುಂದೆನೆ ಬಂದ್ ಮನೇಲಿ ಕೂತ್ಕೋತೀನಿ. ಈ ಮನೇಲಿ ಯಾರಿಗೂ ಕೆಲ್ಸ ಇರಲ್ಲ, ನನಗೆ ನಿನಗೆ ಅಪ್ಪನ್ಗೆ ಎಲ್ರು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಕೂತ್ಕೊಳ್ಳೋಣ. ಯಾರು ಬಂದಿರೋದು? ಏ ಮುದೇಗಳ ಹೋಗ್ರು, ಹೋಗ್ರಲ್ಲೇ, ಹೋಗ್ತಾ ಇರಲ್ಲ. ಈ ದೊಡ್ಡ ಕಾರ್ನಾಗೆ ನಮ್ಮನೆಗೆ ಎಲ್ರು ಬರ್ತಾನೆ ಇರ್ತಾರೆ. ಯಾರು ಬಂದಿದ್ದು? ಐ ಮಗ ನೀನಾ? ಎಸ್ ಮಮ್ಮಿ, ನಾನೇ. ಓ ಸಂದಾಗೈತೆ ಕಣ್ಲ ಕಾರು. ಯಾರ್ದಲ್ಲ ಮಗ? ನಂದೇ ಅನ್ಕ. ಆ? ಹಾ ಸಾವಿತ್ರಿ, ಸಾವಿತ್ರಿ ಬಾಯ್ಲಿ, ಬಾಯ್ಲಿ ನೋಡು ಹೆಂಗೈತೆ. ಯಾರ್ದು ಕಾರು? ತಗೋ, ದೇವ್ರ ಮುಂದೆ ಇಟ್ಟು ಪೂಜೆ ಮಾಡು. ಏನಿಲ್ಲ, ಪರಿಸ್ಥಿತಿ ಏನೋ ಬಹು ವಿಚಿತ್ರವಾಗಿರೋ ಹಂಗೈತೆ. ಎಲ್ಲ ಸರಿಯಾಗೈತೆ. ಈ ಕಾರು ಇನ್ಮ್ಯಾಕೆ ನಂದೆಯ. ಇನ್ಮೇಲೆ ಕಷ್ಟಗಳು ನೋಡ್ತಾರೆ, ರೈಟ್ ಹೇಳ್ತಾ ಇರತ್ತೆ. ಕಾರ್ ನೀವ್ ಕೊಂಡ್ಕೊಂಡ್ರ? ಬಹುಮಾನ ಲಾಟ್ರಿ ಅನ್ಕ. ನಮ್ ಟ್ರಾವೆಲ್ಸ್ ಓನರ್ ಕೊಟ್ಟಿದ್ ಕಾರ್ ಇದು. ಅದೃಷ್ಟದ ಗಾಡಿ ಅಂತೆ, ಅದಕ್ಕೆ ನನಗೂ ಅದೃಷ್ಟ ಬರ್ಲಿ ಅಂತ ಕೊಟ್ರು. ಅಲ್ಲ ಕಳ್ಳ, ಅದ್ಯಾರ ಈಗಿನ ಕಾಲದಲ್ಲಿ ಕಾರ್ನೇ ಮಡಿಕೊಂತ ಕೊಟ್ಟವರು? ಅದೇನ್ ಚಾಕ್ಲೇಟಾ? ನೀವ್ ಸಾಲ ಮಾಡಿಲ್ಲ ತಾನೆ? ಇಲ್ಲ ಸಾವಿತ್ರಿ, ನನ್ ಕೆಲ್ಸದ ಮೇಲೆ ಆಣೆ. ನಿನ್ನ ಹತ್ರ ಸುಳ್ಳು ಹೇಳಿದ್ರೆ ಅದ್ ಯಾವ್ರ ಮೆತ್ತನ? ಈ ಕಾರು ನಮ್ಮ ಓನರ್ಗೆ ಅದೃಷ್ಟ ತಂದ್ಕೊಟ್ಟೈತಂತೆ. ಅವರು ಇನ್ನೊಂದು ಕಾರ್ ತಗೊಂಡ್ರು. ನನ್ನ ಪರಿಸ್ಥಿತಿ ಗೊತ್ತಾಗಿ ಕಾರ್ನ ನೀನೇ ಮಡಿಕ ಅಂತಂದ್ರು. ಹೋಗು, ಈ ಕೀನ ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡು. ಸಾವಿತ್ರಿ, ನೀ ನನ್ ಬಾಳಲ್ಲಿ ಅದೃಷ್ಟ ತಂದ್ಬಿಟ್ಟೆ. ನೋಡ್ತಾ ಇರ್ ಸಾವಿತ್ರಿ, ಈ ಕಾರ್ಲಿ ಬಾಡಿಗೆ ಹೆಂಗ್ ಹೊಡಿತೀನಿ ಅಂತ. 1 ಕಾರು 10 ಕಾರ್ ಆಗುತ್ತೆ, 10 ಕಾರು 100 ಕಾರ್ ಆಗುತ್ತೆ. ಆಮೇಲೆ ದೊಡ್ಡ ಟ್ರಾವೆಲ್ಸ್ ಓಪನ್ ಮಾಡ್ತೀನಿ ನಾನು. ಹ್ಞೂ ಕಳ್ಳ ಮಗ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟ್ರಾವೆಲ್ಸ್ ಅಂತ ಹೆಸರಿಟ್ಬಿಡು. ಇಲ್ಲ ಕಣವ, ನನ್ ಬಾಳಲ್ಲಿ ಸಾವಿತ್ರಿ ಬಂದ್ಮೇಲೆ ಕಷ್ಟಗಳೆಲ್ಲ ದೂರ ಆಯ್ತು. ಸಾವಿತ್ರಿ ನನ್ ಬಾಳಲ್ಲಿ ಅದೃಷ್ಟ ದೇವತೆ, ಅದಕ್ಕೆ ಸಾವಿತ್ರಿ ಟ್ರಾವೆಲ್ಸ್ ಅಂತಾನೆ ಹೆಸರಿಡ್ತೀನಿ. ಅಪ್ಪ ಅಮ್ಮನ ಆಶೀರ್ವಾದ ಅಂತ ಸ್ಟಿಕ್ಕರು ಹಾಕ್ಸಕ್ಕಿಲ್ವಾ? ಹಾಕಿಸ್ತಾರೆ ಬಿಡಿಯತ್ತೆ. ಸಾವಿತ್ರಿ, ಈ ಕೀನ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ. ನೀವೇ ಇಟ್ಟು ಪೂಜೆ ಮಾಡಿ. ನಾನು ಮುಂಚೆ ಡ್ರೈವರ್ ಆಗಿದೆ, ಈಗ ಒಂದ್ ಕಾರ್ ಓನರ್ ಆಗಿದ್ದೀನಿ. ಅದಕ್ಕೆ ಕಾರಣ ನಿನ್ ಕಾಲ್ಗುಣ. ನೀನ್ ನನ್ ಬಾಳಲ್ಲಿ ಅದೃಷ್ಟ ತಂದಿದ್ಯಾ, ಅದೃಷ್ಟ ದೇವತೆ ನೀನು.
ಎಲ್ಲಿಗೆ ಹೋಗ್ತಾ ಇದೀಯಾ? ಸ್ಕೂಲ್ಗಮ್ಮ. ನಿಜ ಹೇಳು. ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ಯೂನಿಫಾರ್ಮ್ ಹಾಕೊಂಡಿಲ್ವಲ್ಲ, ಅದಕ್ಕೆ ಕೇಳಿದೆ. ಇವತ್ತು ಶುಕ್ರವಾರ ಅಮ್ಮ, ಕಲರ್ ಡ್ರೆಸ್ಸು. ಅಲ್ಲ, ಗುರುವಾರ. ಸ್ಕೂಲಲ್ಲಿ ಟೆಸ್ಟ್ ಇದೆ ಅಮ್ಮ, ಕಲರ್ ಡ್ರೆಸ್ ಹಾಕೊಂಡೇ ಹೋಗ್ಬೇಕು. ಟೆಸ್ಟ್ಗೆ ಬ್ಯಾಗು ಬುಕ್ ಏನು ಬೇಡವೇನೆ? ತಗೋತೀನಮ್ಮ. ಬಾಯ್ ಅಮ್ಮ, ಬರ್ತೀನಿ. ಕ್ಯಾರಿಯರ್ ತಗೊಂಡು ಹೋಗಿ. ಬೇಡ. ನೀನೇನು ಇವತ್ತು ಆಫೀಸ್ಗೆ ಹೋಗಲ್ವಾ? ನಿನ್ನಿಷ್ಟ, ಏನಾದ್ರೂ ಮಾಡ್ಕೊ ಹೋಗು. ನಾನು ಆಫೀಸ್ ಟ್ರಿಪ್ ಹೋಗ್ಲೇಬೇಕಮ್ಮ. ಬೇಡ ಅಂತ ಹೇಳಿಲ್ವಾ? ಬನ್ನಿ ರಾಜಣ್ಣ, ಬನ್ನಿ ಬನ್ನಿ ಬನ್ನಿ. ನನ್ನ ಮಗ ಫ್ಲಾಟ್ ತಗೊಂಡಾನೆ, ಬನ್ನಿ ಬನ್ನಿ ಬನ್ನಿ.